ಮಕ್ಕಳೇ, ದೀಪಾವಳಿ ಪಟಾಕಿ ಹಚ್ಚುವಾಗ ಹುಷಾರಾಗಿರಿ. ಬೆಳಕಿನ ಹಬ್ಬದಂದೇ ಬದುಕೇ ಕತ್ತಲಾಗಬಹುದು. ಬಹಳ ಎಚ್ಚರಿಕೆಯಿಂದ ಇರಿ. ಪಟಾಕಿ ಅವಘಡದಿಂದ ಈಗಾಗಲೇ 33 ಜನರಿಗೆ ಕಣ್ಣಿಗೆ ಗಾಯಗಳಾಗಿದೆ. ಅದರಲ್ಲಿ ಅರ್ಧ ದೃಷ್ಟಿನೇ ಹೋಗಬಹುದು, ಪೂರ್ತಿ ದೃಷ್ಟಿನೇ ಹೋಗಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಹಬ್ಬದ ಮೊದಲ ದಿನಾನೇ 33 ಜನರ ಕಣ್ಣಿಗೆ ಗಾಯ ಆಗಿದೆ. ಮಿಂಟು ಆಸ್ಪತ್ರೆಯಲ್ಲಿ ಮತ್ತು ನಾರಾಯಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವಿಶೇಷವಾದಂತಹ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 20 ಜನರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ 13 ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 9 ಮಕ್ಕಳು ಸೇರಿದಂಗೆ ಟೋಟಲಿ 33 ಜನರಿಗೆ ಈ ಪಟಾಕಿ ಅವಘಡದಿಂದ ಗಾಯಗಳಾಗಿದೆ ಕಣ್ಣಿಗೆ. ಕೆಲವರನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪಟಾಕಿ ಸಿಡಿಸೋದನ್ನ ನೋಡ್ತಾ ಇದ್ದಂಥ 48 ವರ್ಷದ ವ್ಯಕ್ತಿಯ ಕಣ್ಣಿಗೂ ಕೂಡ ಕಿಡಿ ತಗುಲಿ ಗಾಯ ಆದಂತಹ ಪ್ರಸಂಗ ಕೂಡ ನಡೆದಿದೆ. ಕೇವಲ ಪಟಾಕಿ ಹೊಡೆಯೋರಷ್ಟೇ ಅಲ್ಲ, ಪಟಾಕಿ ಹೊಡೆಯುವಂಥ ಸಂದರ್ಭದಲ್ಲಿ ಸುತ್ತಮುತ್ತ ಇರುವಂಥವರು ಕೂಡ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅಟ್ಲೀಸ್ಟ್ ಬೇಕಾದಂತಹ ಗ್ಲಾಸಸ್ಗಳನ್ನು ಹಾಕೊಳ್ಳಿ, ಕಣ್ಣಿಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗದೇ ಇರುವಂಥ ರೀತಿಯಲ್ಲಿ. ಪಟಾಕಿ ಸಿಡಿದು ನೋಡಿ, ಇಲ್ಲಿವರೆಗೂ ಮೊದಲ ದಿನ 33 ಜನರಿಗೆ ಕಣ್ಣಿಗೆ ಗಾಯಗಳಾಗಿರೋದು. ಅದರಲ್ಲಿ ಎಷ್ಟೋ ಜನ ಮಕ್ಕಳೇ ಇದ್ದಾರೆ. ಬೆಳೆಯ ವಯಸ್ಸಲ್ಲಿ ಕಣ್ಣು ಏನಾದರೂ ಆಗ್ಬಿಟ್ರೆ ಇನ್ ಫ್ಯೂಚರ್ ತುಂಬ ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗಿ ಪೋಷಕರು, ಮಕ್ಕಳು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದಿರಿ. ಈ ದೀಪಾವಳಿ ಹಬ್ಬ ಶುರು ಆದಾಗಿಂದ ಆಲ್ಮೋಸ್ಟ್ ಸಂಡೆಯಿಂದ ಪಟಾಕಿ ಸಿಡಿದಂಥ ಪೇಷಂಟ್ಸ್ ಬರ್ತಾ ಇದ್ದಾರೆ ಇಲ್ಲಿಗೆ. ಸಂಡೇನೆ ಆಲ್ರೆಡಿ 2 ಪೇಷಂಟ್ಸ್ ಬಂದಿದ್ರು. ನಿನ್ನೆ 11 ಜನ ಬಂದಿದ್ದಾರೆ ನಮ್ಮ ಆಸ್ಪತ್ರೆಗೆ, ಮಿಂಟೋ ಕಣ್ಣಾಸ್ಪತ್ರೆಗೆ. ಇಲ್ಲಿ 11 ಜನದಲ್ಲಿ ಸಾಧಾರಣ 8 ಜನಕ್ಕೆ ಬೈಸ್ಟ್ಯಾಂಡರ್ಸ್, ಅಂದರೆ ಪಟಾಕಿ ಹೊಡಿತಾ ಇರೋದನ್ನ ನೋಡ್ತಾ ಇರೋದು, ಇಲ್ಲ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರೋರಿಗೆ ಆಗಿರೋದು. 3 ಜನ ಅವರೇ ಹೊಡಿತಾ ಇರೋವಾಗ ಆಗಿರೋದು. ಇದರಲ್ಲಿ 4 ಜನಕ್ಕೆ ಸ್ವಲ್ಪ ಗಂಭೀರ ಗಾಯ ಆಗಿದೆ, ಅಂದರೆ ದೃಷ್ಟಿಗೆ ಹಾನಿಯಾಗುವಂಥದ್ದು. ಅದು ಎಷ್ಟು ಮಟ್ಟಕ್ಕೆ ದೃಷ್ಟಿ ಇಂಪ್ರೂವ್ ಆಗುತ್ತೆ ಅನ್ನೋದು ಸದ್ಯಕ್ಕೆ ಹೇಳಕ್ ಬರೋದಿಲ್ಲ. ಅದರಲ್ಲಿ 2 ಶಸ್ತ್ರಚಿಕಿತ್ಸೆ ನೀಡಲಾಗಿದೆ. ಅದರಲ್ಲಿ ರಕ್ತ ಹೆಪ್ಪುಕಟ್ಟಿದೆ ಕಣ್ಣಲ್ಲಿ. ಈ ಬಿಜ್ಲಿ, ಆಟಮ್ ಬಾಂಬು ಇದೆಲ್ಲ ಹೊಡೆದಾಗ ಏನಾಗುತ್ತೆ, ಫೋರ್ಸಿಂದ ಬರುತ್ತೆ. ಅದೊಂದು ಫೋರ್ಸ್ ಇರುತ್ತೆ, ಒಂದು ವೆಲಾಸಿಟಿ ಇರುತ್ತೆ. ಅದರಲ್ಲಿ ಮತ್ತೆ ಕೆಮಿಕಲ್ಸ್ ಇರುತ್ತೆ, ಗನ್ ಪೌಡರು ಇದೆಲ್ಲ. ಸೊ ಅದು ಕಣ್ಣಿಗೆ ಹೋದಾಗ ಮೇಲೆ ಕರಿಗುಡ್ಡೆಗೂ ತೊಂದರೆ ಆಗುತ್ತೆ, ಕಣ್ಣು ಒಳಗಡೆ ಇರೋ ರೆಟಿನಾಗೂ ತೊಂದರೆ ಆಗುತ್ತೆ. ಸೊ ಈ 4 ಜನಕ್ಕೂ ಆ ಥರ ಗಾಯಗಳಾಗಿದೆ. ಎಷ್ಟು ಅವೇರ್ನೆಸ್ ಇದ್ರೂ ಇದು ಈ ಥರ ಗಾಯಗಳು ಬರ್ತಾ ಇರೋದು ಅನ್ಫಾರ್ಚುನೇಟ್. ಸೊ ಆದಷ್ಟು ಜಾಗ್ರತೆ ತಗೋಬೇಕಾಗುತ್ತೆ. ನಿನ್ನೆ ಅಂದರೆ 21ನೇ ತಾರೀಕು ನಮಗೆ ಬಂದಿರತಕ್ಕಂಥದ್ದು ಟೋಟಲ್ ಕೇಸಸ್ 11 ಬಂದಿದೆ. ಟೋಟಲ್ ಕೇಸಸ್ 11 ಕೇಸಸ್. ಅದರಲ್ಲಿ 8 ಮೇಲು 3 ಫಿಮೇಲ್ ಬಂದಿದೆ. ಅದರಲ್ಲಿ 11ರಲ್ಲಿ ಸಿಂಪಲ್ ಇಂಜುರೀಸ್ ಆಗಿರ್ತಕ್ಕಂಥದ್ದು 7, ಗ್ರೀವಿಯಸ್ ಇಂಜುರಿ ಆಗಿರ್ತಕ್ಕಂಥದ್ದು 4. ಅದರಲ್ಲಿ ನಾವು ಏಜ್ ವೈಸ್ ನೋಡೋದಾದರೆ 4 ಕೇಸು ಚಿಲ್ಡ್ರನ್ನಿಂದ ಆಗಿದೆ. ಅದರಲ್ಲಿ ಸಿಂಪಲ್ 2 ಕೇಸ್ ಆಗಿದೆ ಅದರಲ್ಲಿ ಚಿಲ್ಡ್ರನ್ ವೈಸಲ್ಲಿ, ಇನ್ನೂ 2 ಕೇಸು ಗ್ರೀವಿಯಸ್ ಆಗಿದೆ. ಅದರಲ್ಲಿ 4 ಕೇಸಲ್ಲಿ 2 ಆಪರೇಟೆಡ್ ಆಗಿದೆ. ಯಾಕಂದರೆ ಅದು ಕಾರ್ನಿಯಲ್ ಟಿಯರ್ ಆಗಿತ್ತು. ಅದರಲ್ಲಿ ಕಾರ್ನಿಯಲ್ ಟಿಯರು ಮತ್ತು ಒಳಗಿರ್ತಕ್ಕಂಥ ಲೆನ್ಸ್ ಕೂಡ ಒಂದು ಒಳಗಡೆ ಬಿಚ್ಕೊಂಡ್ಬಿಟ್ಟಿರೋದು. ಅದನ್ನು ಕಾರ್ನಿಯಲ್ ಟಿಯರ್ ನಾವು ಆಪರೇಟ್ ನಿನ್ನೆ ಮಾಡಿಬಿಟ್ಟು ಅದನ್ನು ಅಡ್ಮಿಟ್ ಹಂಗೆ ಇರಿಸಿದ್ವಿ ನಾವು ಅದನ್ನು. ಇನ್ನೊಂದು ಬಂದ್ಬಿಟ್ಟು ಅದು ಕೂಡ ಒಳಗಡೆ VH ಆಗಿ, ಅಂದರೆ ವಿಟ್ರೇಸ್ ಎಮರೇಜ್ ಆಗಿ, ಆಮೇಲೆ ಲಿಡ್ ಟಿಯರ್ ಆಗಿರ್ತಕ್ಕಂಥದ್ದು, ಅಂದರೆ ಕಣ್ಣಿನ ರೆಪ್ಪೆ ಹರಿದೋಗಿರ್ತಕ್ಕಂಥದ್ದು. ಅದನ್ನು ಕೂಡ ರಿಪೇರಿ ಮಾಡಿ ಅದನ್ನು ಕೂಡ ಅಡ್ಮಿಟ್ ಮಾಡಿಕೊಂಡು ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಇನ್ನೂ 2 ಕೇಸು, ಅಂದರೆ ಗ್ರೀವಿಯಸ್ ಅಲ್ಲಿ ಇನ್ನೂ 2 ಕೇಸು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟಲ್ಲಿ ನಾವು ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಅದು ಒಳಗಡೆ ರಕ್ತಸ್ರಾವ ಆಗಿತ್ತು. ಅದರಲ್ಲಿ 2 ಕೂಡ ಒಳಗಡೆ ರಕ್ತಸ್ರಾವ ಆಗಿರೋದ್ರಿಂದ ಅದನ್ನು ಅಡ್ಮಿಟ್ ಮಾಡಿಕೊಂಡು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಆಗಿ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ತದನಂತರ ಅದನ್ನು ಡಿಸ್ಚಾರ್ಜ್ ಮಾಡ್ತೀವಿ ನಾವು. ಅದರಲ್ಲಿ 11 ಕೇಸಲ್ಲಿ ಆಲ್ಮೋಸ್ಟ್ ಬಂದಿರತಕ್ಕಂಥದ್ದು ಬೈಸ್ಟ್ಯಾಂಡರ್. ನ್ಯೂಸ್ 18 ಕನ್ನಡ ಕಳಕಳಿ. ಪುಟ್ಟ ಮಕ್ಕಳ ಕಣ್ಣುಗಳು ಅತ್ಯಂತ ಅಮೂಲ್ಯವಾದದ್ದು. ಬೆಳಕಿನ ಹಬ್ಬ ದೀಪಾವಳಿ ಆಚರಿಸಿ, ಆದರೆ ಮಕ್ಕಳು ಪಟಾಕಿ ಸಿಡಿಸುವಾಗ ಜಾಗ್ರತೆ ಇರಲಿ. ಪಟಾಕಿ ಸಿಡಿಸೋ ಭರದಲ್ಲಿ ಮಕ್ಕಳ ಕಣ್ಣು, ಕೈ, ಕಾಲು, ದೇಹಕ್ಕೆ ಹಾನಿಯಾಗದಿರಲಿ. ಮಕ್ಕಳ ಬಗ್ಗೆ ಪೋಷಕರೇ ಎಚ್ಚರ ವಹಿಸಿ. ಮಕ್ಕಳು ಪಟಾಕಿ ಸಿಡಿಸುವಾಗ ಮುಂಜಾಗ್ರತಾ ಕ್ರಮ ವಹಿಸಿ.
ಇದು ನ್ಯೂಸ್ 18 ಕಳಕಳಿ.